ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲಶಕ್ಕೆ ಏನೇನು ಪ್ರಮುಖವಾದ ವಸ್ತುಗಳನ್ನು ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲು ಕಲಶವನ್ನು ಸ್ವಚ್ಛ ಮಾಡ್ಕೋಬೇಕು. ಪೂಜೆಗೆ ಬಳಸ್ತೀವಲ್ಲ ಆ ವಸ್ತುಗಳನ್ನೆಲ್ಲ ತೊಳೆದಿಟ್ಕೋಬೇಕು. ಹೀಗೆ ಕಲಶವನ್ನು ಸ್ವಚ್ಛ ಮಾಡ್ಕೊಂಡು ಆದಮೇಲೆ ಕಲಶದ ತುಂಬ ನೀರು ತುಂಬಿಸ್ಕೊಂಡು ಒಂದು ಮಣೆ ಹಾಕಿ ಮಣೆಯ ಮೇಲೆ ಶುಭ್ರವಾದ ವಸ್ತ್ರ ಅಂದರೆ ಪಂಚೆ ಆದರೆ ಒಳ್ಳೆಯದು, ಬಿಳಿ ಪಂಚೆ. ಆ ಪಂಚೆಯ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಯಾವುದನ್ನಾದರೂ ಉಪಯೋಗಿಸ್ಬೋದು. ಹೀಗೆ ಅಕ್ಕಿಯನ್ನು ಸಮನಾಗಿ ಹರಡಿ ಅದರ ಮೇಲೆ ಕಲಶವನ್ನು ಕೂರಿಸ್ಬೇಕು. ನಾವು ಈ ಅಕ್ಕಿನ ವಿಸರ್ಜನೆ ಆದಮೇಲೆ ಕಾಯಿ ಹೊಡೆದಿರ್ತೀವಲ್ಲ, ಕಲಶಕ್ಕಿಟ್ಟಿರೋ ಕಾಯಿ ಮತ್ತು ಈ ಅಕ್ಕಿ ಎರಡು ಹಾಕಿ ಅನ್ನವನ್ನು ಮಾಡ್ತೀವಿ. ಆದ್ದರಿಂದ ನಾನು ಕಮ್ಮಿನೇ ಹಾಕ್ಕೋತೀನಿ. ಈ ಪ್ರಸಾದವನ್ನು ಯಾರ ಜೊತೆನೂ ಶೇರ್ ಮಾಡಲ್ಲ, ಮನೆಯವ್ರು ಮಾತ್ರ ತಿನ್ನೋದ್ರಿಂದ ನಾನು ಚಿಕ್ಕದಾಗಿ ಅಂದರೆ ಒಂದು ಪಾವಷ್ಟು ಅಷ್ಟೇ ಹಾಕ್ಕೋತೀನಿ, ಜಾಸ್ತಿ ಅಕ್ಕಿ ಹಾಕಲ್ಲ. ಇದು ಯಾರ ಜೊತೆ ಶೇರ್ ಮಾಡಬಾರ್ದು ಪ್ರಸಾದ ಅಂತ ಹೇಳ್ತಾರೆ, ಮನೆಯವ್ರು ಮಾತ್ರ ತಿನ್ನಬೇಕು ಅಂತ, ಅದರಿಂದ ಅಷ್ಟೇ ಹಾಕ್ತೀನಿ. ಇದು ನಮ್ಮ ಮನೇಲಿ ಮಾಡೋ ರೀತಿ. ಹೀಗೆ ಕಲಶವನ್ನು ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಇನ್ನು ಕಲಶದಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ತೋರಿಸ್ತೀನಿ. ಬನ್ನಿ. ಮೊದಲು ಅರಿಶಿನ, ನಂತರ ಕುಂಕುಮ, ಆಮೇಲೆ ಒಂದು ಕೆಂಪು ಹೂವು ಅಥವಾ ಹಳದಿ ಹೂವು, ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು. ಆಮೇಲೆ ಅಕ್ಷತೆ, ಇದು ನಮ್ಮ ಮನೆಯ ಪದ್ಧತಿ, ನಾವು ಹೀಗೆ ಮಾಡೋದು. ಈಗ ಇನ್ನುಳಿದಿರೋ ವಸ್ತುಗಳನ್ನು ತೋರಿಸ್ತೀನಿ ಬನ್ನಿ. 5 ಗೋಮತಿ ಚಕ್ರ ಹಾಕ್ತಿದ್ದೀನಿ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ವಸ್ತುಗಳೆಲ್ಲ. ನಾ ಈಗ ಬಳಸ್ತಿರೋ ವಸ್ತುಗಳೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಕಮಲದ ಬೀಜ 5, ಗುಲಗಂಜಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಆಗ ಏನು ವಸ್ತುಗಳು ಎಷ್ಟು ಹಾಕಬೇಕು ಅನ್ನೋದನ್ನು ಮಿಸ್ ಮಾಡ್ಕೋತೀರಾ. 5 ಕವಡೆ ನೋಡಿ, ಈ ರೀತಿ ಇರಬೇಕು ಕಲರು, ಬಿಳಿ ಕವಡೆ ತಗೋಬೇಡಿ. 5 ಏಲಕ್ಕಿ, ಇವೆಲ್ಲ ಅಮ್ಮನವ್ರಿಗೆ ತುಂಬ ಪ್ರಿಯವಾದ ವಸ್ತುಗಳು. 5 ಬಾದಾಮಿ, 5 ಗೋಡಂಬಿ, 5 ಲವಂಗ, 5 ದ್ರಾಕ್ಷಿ, 5 ಖರ್ಜೂರ, ಸ್ವಲ್ಪ ಕಲ್ಲು ಸಕ್ಕರೆ, ಸ್ವಲ್ಪ ಪಚ್ಚ ಕರ್ಪೂರ, 1 ಬಟ್ಟಲು ಅಡಿಕೆ, ಲಾವಂಚ ಬೇರು ಸ್ವಲ್ಪ. ಎಲ್ಲ ವಸ್ತುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅರಿಶಿಣದ ಕೊಂಬು, ಕವಲಿರುತ್ತಲ್ವ ಆ ರೀತಿ ಅರಿಶಿಣದ ಕೊಂಬು ಹಾಕೋಬೇಕು. ಚಿನ್ನ ನೀವು ಯೂಸ್ ಮಾಡದೇ ಇರ್ತೀರಲ್ಲ, ಅದಕ್ಕೆ ನಾನು ಇದು ಮೂಗ್ಬಟ್ಟು ಹಾಕ್ತಿದ್ದೀನಿ. ಬೆಳ್ಳಿ ಕಾಯಿನ್ ಅಥವಾ 5 ರೂಪಾಯಿ ಕಾಯಿನ್, ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್ ಹಾಕೊಳ್ಳಿ, ಇಲ್ಲ ಅಂದರೆ ಈ ರೀತಿ 5 ರೂಪಾಯಿ ಕಾಯಿನ್ ಸಹ ಹಾಕೋಬೋದು. ನೋಡಿ, ತಾಮ್ರದ ನಾಣ್ಯದ ಥರ ಇರುತ್ತಲ್ವ, ಆ ರೀತಿ ಇರೋ 5 ರೂಪಾಯಿ ಕಾಯಿನನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಾವದ ಪೌಡರು, ಇದು ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು. ಇದು ಮನೆಯೆಲ್ಲ ಸುವಾಸನೆ ಬರ್ತಿರುತ್ತೆ ಓಪನ್ ಮಾಡೋಷ್ಟೊತ್ತಿಗೆ. ದೇವಸ್ಥಾನದಲ್ಲೆಲ್ಲ ಅದಕ್ಕೆ ಅಷ್ಟೊಂದು ಗಮ್ ಅಂತಿರುತ್ತೆ. ಅಮ್ಮನವ್ರಿಗೆ ಇದು ತುಂಬ
ಇಷ್ಟವಾದ ವಸ್ತುಗಳು ಇವೆಲ್ಲ. ಈ ಎಲ್ಲ ವಸ್ತುಗಳನ್ನು ಹಾಕಿ ಪೂಜೆ ಮಾಡಿದರೆ ಅಮ್ಮನವರು ಬೇಗ ಒಲಿತಾರೆ. 5 ವೀಳ್ಯದೆಲೆ ಅಥವಾ ಮಾವಿನೆಲೆ ಇಟ್ಕೋಬೋದು. ನೋಡಿ, ಕಾಯಿ ಹೀಗಿರಬೇಕು, ಜುಟ್ಟನ್ನು ಜಾಸ್ತಿ ಕೀಳಬಾರ್ದು, ಕಣ್ಣು ಕಾಣದೇ ಇರೋ ಥರ, ಕಣ್ಣೆಲ್ಲೂ ಕಾಣಬಾರ್ದು ಕಾಯಿದು. ಹೀಗೆ ಅರಿಶಿನ ಎಲ್ಲ ಕಾಯಿ ತುಂಬ ಅರಿಶಿನ ಹಚ್ಕೊಂಡು ಕುಂಕುಮ ಇಟ್ಕೋಬೇಕು. ಕೆಲವರು ತಿಲ್ಕದ ರೂಪದಲ್ಲಿ ಇಡ್ತಾರೆ, ನಾವು ಈ ರೀತಿನೇ ಇಡೋದು, ಅದಕ್ಕೆ ನಾನು ಈ ರೀತಿನೇ ಇಡ್ತೀನಿ. ಆಮೇಲೆ ಒಂದು ಅರಿಶಿನದ ಕೊಂಬಿಗೆ ದಾರ 5 ಎಳೆ ದಾರ ಸುತ್ತಿದ್ದೀನಿ. ಅರಿಶಿನದ ದಾರ 3 ಗಂಟು ಹಾಕಬೇಕು. ಕಟ್ಟುವಾಗ 3 ಗಂಟು ಮತ್ತು ಅರಿಶಿನದ ಕೊಂಬಿಗೂ ಸಹ 3 ಗಂಟನ್ನು ಹಾಕಬೇಕು. ಕೆಲವರು 9 ಎಳೆ ತಗೋತಾರೆ, 11 ಎಳೆ ತಗೋತಾರೆ. ನಾವು 5 ಎಳೆ ತಗೋತೀವಿ, ಅದಕ್ಕೆ ನಾವು 5 ಎಳೆದೇ ತೋರಿಸ್ತಿದ್ದೀನಿ ನಾನು. ಆ ಕೊಂಬಿಗೆ ಸ್ವಲ್ಪ ಕುಂಕುಮವನ್ನು ಇಡಬೇಕು. ಅರಿಶಿನದ ಕೊಂಬಿಗೆ ನಾವು 5 ಎಳೆ ಗೆಜ್ಜೆ ವಸ್ತ್ರವನ್ನು ಯೂಸ್ ಮಾಡ್ತೀವಿ. ನೋಡಿ, ಇದು 5 ಎಳೆ ಗೆಜ್ಜೆ ವಸ್ತ್ರ. ಇದನ್ನು ಸಹ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಕೆಲವರು 2 ಎಳೆ, ಕೆಲವರು 3 ಎಳೆ, ಕೆಲವರು 5 ಎಳೆ, ಕೆಲವರು 9 ಎಳೆ ಎಲ್ಲ ಯೂಸ್ ಮಾಡ್ತಾರೆ. ನೋಡಿ, ಹಬ್ಬದ ದಿನ ಯಾವುದೇ ಗಡಿಬಿಡಿ ಆಗಬಾರ್ದು ಅಂದರೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ. ಮೊದಲು ದಿನವೇ ಕಲಶಕ್ಕೆ ಏನು ವಸ್ತುಗಳು ಹಾಕಬೇಕು ಅಂತ. ಹಬ್ಬದ ಗಡಿಬಿಡಿಯಲ್ಲಿ ಒಂದೊಂದು ವಸ್ತುಗಳು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಎಲ್ಲ ರಾತ್ರಿನೇ ಈ ರೀತಿ ತಟ್ಟೆಗೆ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವುದೇ ವಸ್ತುನ ಮಿಸ್ ಮಾಡಲ್ಲ, ಎಲ್ಲ ಹಾಕ್ತೀವಿ. ನೋಡಿ, ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ತಟ್ಟೆಗೆ. ಆಗ ಯಾವುದೇ ತಪ್ಪುಗಳು ನಮ್ಮ ಕೈಯಿಂದ ನಡೆಯಲ್ಲ. ಆದರೂ ಸಣ್ಣ ಪುಟ್ಟ ತಪ್ಪು ನಡೆದ್ರು ಆಮೇಲೆ ಅದನ್ನು ತಿದ್ಕೊಳ್ಳಿ. ಮುಂದಿನ ವರ್ಷ ಅದೇ ರೀತಿ ತಪ್ಪು ಮಾಡಿಬಿಡಿ. ಹೇಗೆ ಮಾಡಿದರೂ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಅಮ್ಮನವರಿಗೆ. ಸಣ್ಣ ಪುಟ್ಟ ಮಿಸ್ಟೇಕ್ ಅಂತೂ ಹಾಗೆ ಆಗುತ್ತೆ ಗಡಿಬಿಡಿಯಲ್ಲಿ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ಕೊಂಬಿಡಿ. ಹೀಗೆ ಎಲ್ಲ ಕಲಶಕ್ಕೆ ಹಾಕಿರೋ ವಸ್ತುಗಳನ್ನು ಅಂದರೆ ಕವಡೆ, ಕಮಲದ ಬೀಜ, ನಾಣ್ಯಗಳು ಇವುಗಳನ್ನೆಲ್ಲ ತೆಗೆದು ನೀವು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಆ ತೀರ್ಥ ರೂಪದಲ್ಲಿ ಕಲಶದಲ್ಲಿರೋ ನೀರನ್ನು ಸೇವಿಸ್ಬೋದು. ಸ್ವಲ್ಪ ನೀವು ಸೇವಿಸಿ ಇನ್ನು ಸ್ವಲ್ಪ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಗಿಡಕ್ಕೆ ಹಾಕಿಬಿಡಿ ಉಳಿದಿರೋ ನೀರನ್ನು. ಇದು ನಾವು ನಮ್ಮನೆಯಲ್ಲಿ ಮಾಡೋ ಪದ್ಧತಿ. ಅಕಾಯಿ ಹೊಡೆದು ನಾವು ಕಲಶದ ಕೆಳಗಡೆ ಇಟ್ಟಿರೋ ಅಕ್ಕಿಯನ್ನು ಬೆಲ್ಲದನ್ನ ಮಾಡಿ ನಾವು ನಮ್ಮ ಮನೆಯವ್ರು ಮಾತ್ರ ತಿನ್ನೋದ್ರಿಂದ ನಾವು ಸ್ವಲ್ಪನೇ ಅಕ್ಕಿ ಯೂಸ್ ಮಾಡ್ತೀವಿ. ನಾವು ಈ ಪ್ರಸಾದವನ್ನು ಬೇರೆ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಅದಕ್ಕೆ ನಾವು 1 ಬಟ್ಲಷ್ಟು ಚಿಕ್ಕದಾಗೆ ಯೂಸ್ ಮಾಡ್ತೀವಿ ಅಕ್ಕಿಯನ್ನು. ಒಬ್ಬೊಬ್ಬರು ಸ್ವಲ್ಪ ಜಾಸ್ತಿನೂ ಯೂಸ್ ಮಾಡ್ತಾರೆ. ನಾವು ಅದೇ ರೀತಿ ಮಾಡೋದ್ರಿಂದ ನಾವು ಅಷ್ಟು ಮಾತ್ರ ಯೂಸ್ ಮಾಡ್ತೀವಿ. ನೋಡಿ, ಈಗೆಲ್ಲ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ಯಾವುದೇ ಮಿಸ್ಟೇಕ್ ಆಗದೆ ಪೂಜೆ ನೀಟಾಗಿ ಮಾಡ್ಕೋಬೋದು. ಈ ಎಲ್ಲ ವಸ್ತುಗಳ ಅಮ್ಮನವ್ರಿಗೆ ತುಂಬ ಇಷ್ಟವಾದದ್ದು. ಸುವಾಸನೆ ಇರೋ ವಸ್ತುಗಳಂತೂ ಅಮ್ಮನವ್ರಿಗೆ ತುಂಬ ಪ್ರಿಯವಾದ ವಸ್ತುಗಳು. ಇದು ನಮ್ಮ ಮನೆಯಲ್ಲಿ ನಾವು ಮಾಡೋ ರೀತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.